ಡ್ರೋನ್ನಲ್ಲಿ ಅದರದ್ದು ಟ್ರಯಲ್ ಆಯ್ತು ಇವತ್ತು. ಟ್ರಯಲ್ ರಡಾರ್ ಅನ್ನುವಂಥದ್ದು ವಿಮಾನಗಳ ವಿಷಯದಲ್ಲಿ ಅನೇಕ ಸಲ ಮಾತಾಡಿದ್ದೀವಿ ನಾವು. ಮೊನ್ನೆ ಆಪರೇಷನ್ ಸಿಂಧೂರ್ ಆದಾಗಲೂ ಮಾತಾಡಿದ್ದೀವಿ ರಡಾರ್ಗಳ ಬಗ್ಗೆ. ಆಕಾಶದಲ್ಲಿ ಹಾರಾಡುವ ಮಾನವ ನಿರ್ಮಿತ ವಸ್ತುಗಳನ್ನು ಕಂಡುಹಿಡಿದು ರಡಾರ್ ಸಿಗ್ನಲ್ ಕೊಡುತ್ತೆ. ವಿಮಾನಗಳು ಹಾರಾಡ್ತಾ ಇರುವಾಗ ಇಂಥ ವಿಮಾನ, ಆ ಟೆಕ್ನಾಲಜಿ ಹೆಂಗೆ ವರ್ಕ್ ಆಗೋದು? ಕೆಳಗಿಂದ ಸಿಗ್ನಲ್ ಬಿಡುತ್ತದು ಮೇಲೆ, ಏನೂ ಇಲ್ಲ ಅಂದರೆ ಆ ಸಿಗ್ನಲ್ ಹಾಗೆ ಆಕಾಶದಲ್ಲಿ ಹೋಗ್ಬಿಡ್ತಾವೆ. ಏನಾದರೂ ಬಂದರೆ, ವಿಮಾನದಂಥದ್ದು ಏನಾದರೂ ಬಂದರೆ ಅದಕ್ಕೆ ಬಡಿದು ಆ ಸಿಗ್ನಲ್ಲು ವಾಪಸ್ ರಡಾರಿಗೆ ಮತ್ತೆ ಬರ್ತವೆ. ಎಷ್ಟು ಟೈಮ್ನಲ್ಲಿ ವಾಪಸ್ ಬಂತು, ಎಷ್ಟು ಸಿಗ್ನಲ್ಗಳು ವಾಪಸ್ ಬಂದವು ಅನ್ನೋದರ ಆಧಾರದ ಮೇಲೆ ಮೇಲ್ಗಡೆ ಇರುವ ವಿಮಾನ ಎಷ್ಟು ಎತ್ತರದಲ್ಲಿ ಹಾರಾಡ್ತಾ ಇದೆ, ಎಷ್ಟು ದೊಡ್ಡ ವಿಮಾನ, ಎಲ್ಲ ಮಾಹಿತಿಗಳನ್ನು ರಡಾರ್ ಆ ಬಂದ ಡೇಟಾನ ಪ್ರಾಸೆಸ್ ಮಾಡಿ ಕೊಡುತ್ತೆ. ಇದು ಟೆಕ್ನಾಲಜಿ ಸೇಮು. ಈ ರಡಾರ್ ಆಕಾಶಕ್ಕೆ ಬಿಡೋದಿಲ್ಲ, ಸಿಗ್ನಲ್ನ ಭೂಮಿಯ ಒಳಗೆ ಬಿಡುತ್ತೆ. ಭೂಮಿಯ ಒಳಗೆ ಬಿಡುತ್ತೆ. ಇದು ಭೂಮಿಯ ಒಳಗೆ ಭೂಮಿಯನ್ನು ಪೆನೆಟ್ರೇಟ್ ಮಾಡಿ ಸಿಗ್ನಲ್ಗಳು ಹೋಗ್ತವೆ. ಯಾವುದಾದ್ರೂ ಗಟ್ಟಿಯಾದ ವಸ್ತುಗಳು ಸಿಕ್ಕರೆ ಆ ಸಿಗ್ನಲ್ಗೆ, ಆ ಗಟ್ಟಿಯಾದ ವಸ್ತುವಿಗೆ ಬಡಿದು ವಾಪಸ್ ಬರ್ತವೆ ಸಿಗ್ನಲ್ಲು. ಆ ವಾಪಸ್ ಬಂದ ಸಿಗ್ನಲ್ಲಿನ ಡೇಟಾ ಆಧರಿಸಿ 2D 3D ಪಿಕ್ಚರ್ಗಳನ್ನು ಕೊಡುತ್ತೆ ಈ ರಡಾರ್. 2D 3D ಪಿಕ್ಚರ್ಗಳನ್ನು ಮಾಡ್ತಾರೆ. ಒಳಗೆ ಏನಾದ್ರು ಇರ್ಬೋದು, ಕಲ್ಲು, ಏನೋ ಮೆಟಲ್ಲು, ಏನಾದ್ರು ಇರ್ಬೋದು, ಗಟ್ಟಿಯಾದ ವಸ್ತು. 2D 3D ಪಿಕ್ಚರ್ ಮಾಡಿದಾಗ ಮೂಳೆಗಳು, ಅಸ್ಥಿಪಂಜರ, ತಲೆಬುರುಡೆ ಅಂಥದ್ದೇನಾದರೂ ಸಿಗುತ್ತಾ ಅಂತ ನೋಡ್ತಾರೆ. ಇವತ್ತು ಬರೀ ಟ್ರಯಲ್ ಆಗಿದೆ ಇದರದು. ವೆರಿ ಎಕ್ಸ್ಪೆನ್ಸಿವ್ ಅಫೇರ್ ಇದು. ನಾವು ಒಂದು ಡೆಮೋ ಮಾಡಿಸೋಣ ಹೆಂಗೆ ವರ್ಕ್ ಮಾಡುತ್ತೆ ಅನ್ನೋದಕ್ಕೆ ಕೇಳಿದ್ವಿ. ಆ ಡೆಮೋ ಕೊಡೋದಕ್ಕೆ ಅವ್ರು ಹೇಳಿದ ರೇಟನ್ನು ಕೇಳಿ ಗಾಬರಿ ಆಗ್ಬಿಡುತ್ತೆ ನಮಗೆ. ಸಾವಾಸ ಬೇಡ ಅಂದ್ಕೊಂಡ್ವಿ. ಅಷ್ಟು ಕಾಸ್ಟ್ಲಿ ಇದೆ. ಎನಿವೇಸ್, ತೆರಿಗೆದಾರರ ದುಡ್ಡು ನಡೆಯುತ್ತೆ, ಇದು ಮಾಡ್ಬೋದು, ಏನು ಸಮಸ್ಯೆ ಇಲ್ಲ. ನಾಳೆಯಿಂದ ಬಹುಶಃ ಇದು ಶುರುವಾಗತ್ತೆ. ಇವತ್ತು ಎಲ್ಲೂ ಅಗದಿಲ್ಲ, ಬರೀ ಇದೇ ಕೆಲಸ ಆಯಿತು ಇವತ್ತು. ಗ್ರೌಂಡ್ ಪೆನೆಟ್ರೇಟಿಂಗ್ ರಡಾರ್ ಮೂಲಕ ಭೂಮಿಯೊಳಗೇನಿದೆ ಅನ್ನೋದನ್ನು ನೋಡುವುದೇ ಕೆಲಸ ಆಯಿತು.